ಹಾಯ್ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಇತ್ತೀಚೆಗೆ ಬೆಳ್ಳುಳ್ಳಿ ರೇಟ್ ಸ್ವಲ್ಪ ಕಡಿಮೆ ಆಗಿದೆ ಅಲ್ವಾ? ಆದರೆ ನಾವು ತಂದ ಬೆಳ್ಳುಳ್ಳಿಯನ್ನು ಹಾಳಾಗದ ಹಾಗೆ ತುಂಬ ದಿವಸ ಹೇಗೆ ಪ್ರಿಸರ್ವ್ ಮಾಡಿ ಇಡುದು ಅಂತೇಳಿ ಗೊತ್ತಾ ನಿಮಗೆ? ಬನ್ನಿ ಇದರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಈ ಬೆಳ್ಳುಳ್ಳಿಯ ಎಳೆಗಳನ್ನು ನಾವು ಸಪ್ರೇಟ್ ಮಾಡಬೇಕು. ನೋಡಿ, ಹೀಗೆ ನೋಡಿ, ಇಲ್ಲಿ ನೀವು ನೋಡುವ ಹಾಗೆ ಬೆಳ್ಳುಳ್ಳಿ ಎಳೆಗಳನ್ನೆಲ್ಲ ನಾನು ಸಪ್ರೇಟ್ ಮಾಡಿದ್ದೇನೆ. ಇದನ್ನು ಒಂದು ಅಗಲವಾದ ಪಾತ್ರೆಯಲ್ಲಿ ಹೀಗೆ ಬಿಡಿಸಿ ಇಟ್ಟ ಹಾಗೆ ಒಂದು ಅಗಲವಾದ ಪಾತ್ರೆಯಲ್ಲಿ ಎಲ್ಲ ಸಪ್ರೇಟ್ ಮಾಡಿ ಬಿಡಿಸಿಟ್ಟು ಒಂದು ದಿವಸದ ಬಿಸಿಲಿಗೆ ಹಾಕಬೇಕು. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಇದು ಒಳ್ಳೆಯದಾಗಿ ಇದರಲ್ಲಿದ್ದ ಮಾಯಿಶ್ಚರ್, ತೇವಾಂಶ ಹಾಗೂ ಕೆಲವು ಬೆಳ್ಳುಳ್ಳಿಯಲ್ಲಿ ಅದು ಮೊಳಕೆ ಬರುವುದುಂಟು. ಅಂಥದ್ದೆಲ್ಲ ಇದ್ದರೆ ಒಳ್ಳೆಯದು ಡ್ರೈ ಆಗಿ ಅದು ಹಾಳಾಗೋದಿಲ್ಲ. ಇದರಿಂದ ನಾವು ತುಂಬ ಸಮಯ ಇದನ್ನು ಇಡ್ಬೋದು. ಇದನ್ನು ನಾನು ಆಲ್ರೆಡಿ ಪ್ರಾಕ್ಟಿಕಲಿ ಮಾಡಿ ನೋಡಿದ್ದೇನೆ. ನೋಡಿ, ನನ್ನದ್ರೆ ಇಲ್ಲಿ ಒಣಗಿಸಿ ಇಟ್ಟ ಬೆಳ್ಳುಳ್ಳಿ ಇದೆ. ನಾನು ಇದು ಒಣಗಿಸಿ ಆದ ಮೇಲೆ ಈಗ ಜಸ್ಟ್ ಇಟ್ಟು 1-2 ವಾರಕ್ಕಿಂತ ಜಾಸ್ತಿ ಆಯಿತು. ನೋಡಿ ಹೇಗಿದೆ ಅಂತೇಳಿ. ಇದರದ್ದು ಈಗ ಫ್ರೆಶ್ ತಂದದ್ರದ್ದು ಕಲರ್ ನೋಡಿ, ಮತ್ತು ಇದು ನೋಡಿ, ಇದು ಒಣಗಿದ ಮೇಲೆ ಹೀಗೆ ಆಗ್ತದೆ ನೋಡಿ. ಡ್ರೈ ಆದಮೇಲೆ ಕ್ಲೀನಾಗಿ ಮೊಳಕೆ ಬರುತ್ತಿಲ್ಲ, ಮತ್ತು ಅದು ಫಂಗಸ್ ಬಂದಾಗೆ ಬ್ಲ್ಯಾಕ್ ಎಲ್ಲ ಬರ್ತದೆ ನೋಡಿ. ಹಾಗೆಲ್ಲ ಏನು ಬರುತ್ತಿಲ್ಲ ನೋಡಿ, ಕ್ಲೀನಾಗಿರ್ತದೆ. ಇದಕ್ಕೆ ಆಲ್ರೆಡಿ 15-20 ದಿವಸ ಆಯಿತು. ನೋಡಿ ಎಷ್ಟು ಚೆಂದಾಗಿದೆ ನೋಡಿ. ನಾನು ಇದರ ಬೆಳ್ಳುಳ್ಳಿಯ ಹೇಗೆ ಪ್ರಿಸರ್ವ್ ಮಾಡಿ ಇಡೋದು ಅಂತ ಹೇಳಿ ಇನ್ಫಾರ್ಮೇಷನ್ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ. ನಿಮಗೆ ಇದು ಇಷ್ಟ ಆದರೆ ನೀವು ಇದನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.